ನಮಸ್ಕಾರ ಎಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ನ್ಯಾಕ್ಸ್ ಏನಿದೆ ಅದು ತಂದಿದ್ದೀನಿ ನಾನು. ಸೊ ಅದ್ರದ್ದು ಅನ್ಬಾಕ್ಸ್ ಮಾಡೋಣ. ಸ್ನ್ಯಾಕ್ಸ್ ಅನ್ಬಾಕ್ಸಿಂಗ್ ಇವತ್ತಿನ ವಿಡಿಯೋ, ಓಕೆನಾ? ಸೊ ಜೆಪ್ಟೋ ಏನಿದೆ ಅಲ್ಲಿಂದ ಆರ್ಡರ್ ಮಾಡಿದ್ದೀನಿ ಇಷ್ಟೊಂದು ಸ್ನ್ಯಾಕ್ಸು. ಇದೆಲ್ಲದು ಪ್ರೈಸ್ ಬಂದುಬಿಟ್ಟು ಟೋಟಲ್ ಆಗಿಬಿಟ್ಟು 1000 ಮೇಲೆ. ಸೊ ಎಲ್ಲ ಡಿಸ್ಕೌಂಟ್ ಎಲ್ಲ ಸೇರಿಸಿ ಅರೌಂಡ್ 700 ರುಪೀಸ್ ಇಷ್ಟೊಂದು ಸ್ನ್ಯಾಕ್ಸಿಗೆ ನಾನು ಪೇ ಮಾಡಿದ್ದೀನಿ. ಸೊ ಯಾವ್ಯಾವ ಸ್ನ್ಯಾಕ್ಸು ಏನು ಎಲ್ಲ ನೋಡೋಣ ಬನ್ನಿ, ಪ್ರೈಸಸ್ಸು ನೋಡೋಣ ಹಾಗೆ, ಓಕೆನಾ? ಸೊ ಇದು ಬಂದುಬಿಟ್ಟು ಫಾರ್ಮ್ಲೆ ಕ್ರೀಮ್ ಆ್ಯಂಡ್ ಆನಿಯನ್ ಮಖಾನ ಕಾಣ್ತಾ ಇರ್ಬೋದು. ಸೊ ಅನ್ಬಾಕ್ಸಿಂಗ್ ಅಂದರೆ ಓಪನ್ ಮಾಡಿ ಏನು ತಿಂತೀನಿ ಅದು ಮೇಲಿದ ಆ್ಯಂಗಲಿಂದ ಕ್ಯಾಮ್ರಾ ಇಟ್ಬಿಟ್ಟು ಮಾಡ್ತೀನಿ. ಈಗ ಸುಮ್ಮನೆ ತೋರಿಸ್ತೀನಿ. ಸೊ ಇದು ತಿಂದಿದ್ರೆ ಹಾಗೆ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ, ಓಕೆನಾ? ಸೊ ಇದನ್ನು ಮಖಾನ. ಸೊ ಇದು ಪ್ರೈಸಸ್ ಬಂದುಬಿಟ್ಟು 50 ರುಪೀಸ್. ಇದು 50 ಇರುತ್ತೆ, ಸೇಮ್ ಕಂಪನಿದು 50 ರುಪೀಸ್. ಸೊ ಇದು ಪೆರಿ ಪೆರಿ ಫ್ಲೇವರ್ ಮಖಾನ. ಸೊ ಹಿಂಗೆ ಬಂದುಬಿಟ್ಟು ಇದು ಮೆಲ್ಟ್ ಆಗಿರೋದು. ಇದು ಬಂದುಬಿಟ್ಟು ಅವತಾರು ಪ್ರೋಟೀನ್ ಬಾರ್ ಕಾಣ್ತಾ ಇದೆ ಈಗೆಲ್ಲ. ಅವತಾರು ಪ್ರೋಟೀನ್ ಬಾರ್ 10 ಗ್ರಾಮ್ ಪ್ರೋಟೀನ್ ಇದೆ. ನೆಟ್ ಕ್ವಾಂಟಿಟಿದು 40 ಗ್ರಾಮ್. ಸೊ ಇದು ಪ್ರೈಸ್ ಬಂದುಬಿಟ್ಟು 80 ರುಪೀಸ್ ಪ್ರೋಟೀನ್ ಬಾರ್. ಈಗ ಟ್ರೆಂಡಿಂಗು ಎಲ್ಲರೂ ತಿಂತಾ ಇದ್ದಾರೆ. ಸೊ ಪ್ರೋಟೀನೇ ತೆಗೆಯೋಣ. ಸೊ ಇನ್ನೊಂದು ಬಂದುಬಿಟ್ಟು ಡೇಟ್ ಬೈಟ್ಸ್ ಫಾರ್ಮ್ಲೆ ಅವ್ರದ್ದು. ಇದು ಪ್ರೈಸ್ ಬಂದುಬಿಟ್ಟು 40 ರುಪೀಸ್, 20 ಗ್ರಾಮ್ಸ್ ಇದೆ. ಇದು ಒಂಥರ ಏನು ಹೇಳೋದು, ಹೆಲ್ದಿ ಬೈಟ್, ಪ್ರೋಟೀನ್ ಬೈಟ್ ಥರನೇ ಅಂತ ಹೇಳ್ಬೋದು. ಫುಲ್ ಡ್ರೈ ಫ್ರೂಟ್ ಮಿಕ್ಸ್ ಇದೆ ಅದು. ಇನ್ನೊಂದು ಬಂದುಬಿಟ್ಟು ಇನ್ನೂ ಒಂದು ಪ್ರೋಟೀನ್ ಬಾರ್ ಥರ ಇದೆ ನಂತರ. ಸೊ ಅದೇ ಇದು ಯೋಗ ಬಾರ್ ಕೇಳಿರ್ತೀರ. ಪ್ರೋಟೀನ್ ಬಾರ್, ಮಲ್ಟಿಗ್ರೇನ್ ಎನರ್ಜಿ ಬಾರ್, ಚಾಕ್ಲೇಟ್ ಚಂಕ್ ನಟ್, ರಿಚ್ ಇನ್ ಡಯಟ್ರಿ ಫೈಬರ್, ಹೈ ಪ್ರೋಟೀನ್, 0 ಕೊಲೆಸ್ಟ್ರಾಲ್. ಓಕೆ, ಮಿಲೆಟ್ಸ್ ಎಲ್ಲ ಹಾಕಿದ್ದಾರೆ ಇದರಲ್ಲಿ. ಸೊ ಇದ್ರದ್ದು ವೆಯ್ಟ್ ಬಂದುಬಿಟ್ಟು 35 ಗ್ರಾಮ್ಸ್. ಪ್ರೈಸ್ ಬಂದುಬಿಟ್ಟು 45 ರುಪೀಸ್. ಸೊ ಇದೆಲ್ಲ ಪ್ರೋಟೀನ್ ಬಾರ್ಸ್ 3 ಇದೆ ನಾನು. ಇದು ಒಂದಿದೆ ಫಾರ್ಮ್ಲೆದು, ಓಕೆನಾ? ಸೊ ಹಾಗೆ ಡ್ರೈ ಫ್ರೂಟು ಏನಿದೆ, ಮಿಕ್ಸ್ ಡ್ರೈ ಫ್ರೂಟ್ ಪಂಚ್ ಮೇವ ಹ್ಯಾಪಿ ಲೋ ಕಂಪನಿಯಿಂದ ಇದೆ. 599 ರುಪೀಸ್. ಕ್ವಾಂಟಿಟಿ ಬಂದುಬಿಟ್ಟು 405 ಗ್ರಾಮ್ಸ್, ಆಲ್ಮೋಸ್ಟ್ ಅರ್ಧ kg ಅಂತ ಹೇಳ್ಬೋದು. ಇನ್ನೂ ಒಂದಿದೆ, ಇದು ಬಂದು ಹ್ಯಾಪಿ ಲೋ ಕಂಪನಿದು ಫಾರ್ಮ್ ಬೇಕು. ಚಿಕ್ಕದು ಆಲ್ಮೋಸ್ಟ್ ಸಿಮಿಲರ್ ಪ್ರೈಸಲ್ಲಿ ಬರ್ತದೆ ಇದು ಈ ಕ್ವಾಂಟಿಟಿಯಲ್ಲಿದ್ದರೆ. ಸೊ ಇದು 30 ಗ್ರಾಮ್ಸ್. ಪ್ರೈಸ್ ಬಂದುಬಿಟ್ಟು ಎಷ್ಟಂತ ಇಲ್ಲ, ಪ್ರೈಸ್ ಬಂದುಬಿಟ್ಟು 50 ರುಪೀಸ್, ಓಕೆನಾ? ಆಲ್ಮೋಸ್ಟ್ ಸಿಮಿಲರೇ, ಆದರೂ ಬೇರೆ ಬೇರೆ ಕಂಪನಿದು ಹೇಗಿದೆ ಡ್ರೈ ಫ್ರೂಟ್ ಮಿಕ್ಸ್ ಅಂದರೆ ಪಂಚ್ಮೇವ ಅಂದರೆ ಯಾವುದೆಲ್ಲ ಬರುತ್ತಂದರೆ ಈಗ ಗೊತ್ತಿರ್ಬೋದು. ಸೊ ಡೇಟ್ಸ್ ಬರುತ್ತೆ, ಗ್ರೀನ್ ರೈಸಿನ್ಸ್ ಬರುತ್ತೆ, ಬ್ಲ್ಯಾಕ್ ರೈಸಿನ್ಸ್, ಆಲ್ಮಂಡ್ಸ್, ಕ್ಯಾಶ್ಯೂಸ್ ಎಲ್ಲ ಬರುತ್ತೆ. ಸೊ ಹೀಗೆ ಹ್ಯಾಪಿಲೋದು ಒಂದಿದೆ, ಇದ್ರದ್ದು ಒಂದಿದೆ, ಓಕೆನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಕುಕ್ಕೀಸ್. 3 ಥರ ಕುಕ್ಕೀಸ್ ಇದೆ. ಒಂದು ಇದೆಲ್ಲ ತಿಂದಿರ್ತೀರ, ಗುಡ್ ಡೇ ಕುಕ್ಕೀಸ್. ಏನು ಸುಮಾರು ದಿನ ಸ್ನ್ಯಾಕ್ಸ್ ಖಾಲಿಯಾಗಿತ್ತು, ಏನು ತಿಂತಾ ಇರಲಿಲ್ಲ. ಸೊ ಒಟ್ಟಿಗೆ ಆರ್ಡ್ರ್ ಮಾಡೋಣ, ಮತ್ತು ಡಿಸ್ಕೌಂಟು ಇತ್ತು, ಅದಕ್ಕೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಸೊ ಇದೊಂದು ಫ್ಯಾಮಿಲಿ ಪ್ಯಾಕ್ ಆರ್ಡ್ರ್ ಮಾಡಿದ್ದೀನಿ. ಆದರೆ ಇರೋದು ನಾನು ಒಬ್ಬನೇ ಇಲ್ಲಿ. ಪ್ಯಾಕ್ ಆಫ್ 4 ಪ್ಯಾಕೆಟ್ ಬಿಸ್ಕೆಟ್ ಇದೆ ಒಳಗೆ. ಸೊ ಗುಡ್ ಡೇ ಕುಕ್ಕೀಸ್, ಚಾಕ್ಲೇಟ್ ಕುಕ್ಕೀಸ್ ತಿಂದಿರ್ತೀರ, ಅದು ಓಪನ್ ಮಾಡಿದ್ದೀನಿ. ನಾನು ಬಂದುಬಿಟ್ಟು ಇನ್ನೂ 2 ಇದೆ, ಇದು ತಿಂದಿರ್ತೀರ. ಹೈಡ್ ಆ್ಯಂಡ್ ಸೀಕ್ ಬಿಸ್ಕೆಟ್ ಇದೆ. ಆ್ಯಕ್ಚುಲಿ ಇದು ಕುಕ್ಕಿನೇ, ಆದರೆ ರೌಂಡ್ ಶೇಪಲ್ಲಿಲ್ಲ, ಸ್ಕ್ವೇರ್ ಶೇಪಲ್ಲಿದೆ. ಸೊ ಹೈಡ್ ಆ್ಯಂಡ್ ಸೀಕ್ ಕುಕ್ಕೀಸ್. ಇನ್ನೊಂದು ಬಂದುಬಿಟ್ಟು ಓಪನ್ ಆಗಿದೆ, ಇದು ಬೇಕ್ ಸನ್ಫಿಶ್ ಬೇಕ್ ಕ್ರಿಯೇಷನ್ಸ್, ನೋಡ್ಬೋದು. ಇದು ಕುಕ್ಕೀಸ್ 20 ಗ್ರಾಮ್ ಈಚ್. ತೆಗ್ದಿದ್ದಾರ ಇಲ್ಲ, ಸೊ ಹೀಗಿದೆ ಒಳಗಿನ. ಇದೆಲ್ಲ ಮೇಲಿಂದ ಓಪನ್ ಮಾಡಿ ಟ್ರೈ ಮಾಡೋಣ, ಓಕೆನಾ? ಸಿಂಪಲ್ ಆಗಿದೆ ಅನ್ಬಾಕ್ಸಿಂಗ್, ಸ್ನ್ಯಾಕ್ಸ್ ಅನ್ಬಾಕ್ಸಿಂಗ್ ವಿಡಿಯೋ ಇವತ್ತಿದ್ದು, ಓಕೆನಾ? ಇದೆಲ್ಲ ಇದೆ.
ಮೇಲ್ ಆ್ಯಂಗಲಿಂದ ಇಟ್ಟಿದ್ದೀನಿ. ಈಗ ಒಂದೊಂದು ನೋಡೋಣ. ಸೊ ಬೇಸಿಕ್ಲಿ ಯಾವುದು ಓಪನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸೊ ಮೇಲಿದೆ, ಫಸ್ಟು ಕುಕ್ಕೀಸ್ ಓಪನ್ ಮಾಡೋಣ. ಹೈಡ್ ಆ್ಯಂಡ್ ಸಿಕ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ. ಆದರೂ ಓಪನ್ ಮಾಡೋಣ. ಒಂದು ಬಿಸ್ಕೆಟ್ ತಿನ್ನೋಣ, ಓಕೆನಾ? ಹೈಡ್ ಆ್ಯಂಡ್ ಸಿಕ್. 30 ರೂಪೀಸ್ ಇದಕ್ಕೆ, ಎಲ್ಲರಿಗೂ ಗೊತ್ತಿರುತ್ತೆ. ಸ್ನ್ಯಾಕ್ಸ್ ಇದೆಲ್ಲ ಓಪನ್ ಮಾಡ್ತೀನಿ. ಹೇಗೆ ಇದನ್ನ ಟೈಟಾಗಿ ಕಟ್ಟಿ ಇಡೋದು ಅದೇ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಎಲ್ಲನೂ ಈಗ ತಿನ್ನೋಕ್ಕೆ ಆಗಲ್ಲ ಡೌಟು. ನೆಕ್ಸ್ಟ್ ಬಂದುಬಿಟ್ಟು ಈ ಕುಕ್ಕೀಸ್ ತಿನ್ನೋಣ. ಸನ್ಫಿಸ್ಟ್ ಬೇಕ್ಡ್ ಕ್ರಿಯೇಷನ್ಸ್. ಸೊ ಇದು ಪ್ರೈಸ್ ಬಂದುಬಿಟ್ಟು 170 ರೂಪೀಸ್. 120 ಗ್ರಾಮ್ ಇದೆ, 170 ರೂಪೀಸ್. ಸನ್ಫಿಸ್ಟ್ ಬೇಕ್ಡ್ ಕ್ರಿಯೇಷನ್ಸ್. ಸೊ ಬೇಸಿಕ್ಲಿ 20 ಗ್ರಾಮ್ದು ಒಂದೊಂದು ಈ ಥರ ಇದೆ. 6 ಪ್ಯಾಕೆಟ್ಸ್ ಇದೆ ಈ ಥರದ್ದು. 1 2 3 4 5 6 ಓಕೆನಾ? ಸೊ ಓಪನ್ ಮಾಡೋಣ. ಚೆನ್ನಾಗಿದೆ, ತುಂಬ ಚಾಕ್ಲೇಟ್ ಕುಕ್ಕಿ. ಫಸ್ಟ್ ಒನ್ನೇ ಕಟ್ಟಾಗಿದೆ, ಆದರೂ ಒಂಥರ ಏನು ಹೇಳೋದು, ಚಾಕ್ಲೇಟ್ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬೋದು ಇದರಲ್ಲಿ. ಚೆನ್ನಾಗಿದೆ. ಒಂಥರ ಬಿಸ್ಕೆಟ್ ತಿಂದಾಗೂ ಇದೆ, ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ ತಿಂದಾಗೂ ಇದೆ, ಹಾಗೆ ಅದ್ರ ಮೇಲೆ ಚಾಕ್ಲೇಟ್ ಏನು ಲೇಯರ್ ಇದೆ ಅದು ತಿಂದಾಗಿದೆ. ಸೊ ಎಕ್ಸ್ಟ್ರಾ ಚಾಕ್ಲೇಟ್ ಇದೆ ಇದು. ನೈಸ್. ಚಾಕ್ಲೇಟ್ ಚಿಪ್ ಬರೀ ಮೇಲಿಲ್ಲ, ಒಳಗೂ ಇದೆ, ಬಿಸ್ಕೆಟ್ ಇದು ಒಳಗೂ ಇದೆ ಚಾಕ್ಲೇಟ್. ನೈಸ್. ನೈಸ್. ಇದು ಎಲ್ಲರೂ ತಿಂದಿರ್ತೀರ, ಗುಡ್ ಡೇ ಚಾಕೋ ಚಿಪ್ ಕುಕೀಸ್ 4 ಪ್ಯಾಕೆಟ್. ಹಾಗೆ ಒಂದು ಓಪನ್ ಮಾಡೋಣ. ಗುಡ್ ಡೇ ಈ ಥರ 4 ಪ್ಯಾಕೆಟ್ ಇದೆ. ಸೊ ಇದು ಬಂದುಬಿಟ್ಟು ಎಷ್ಟು ರೂಪಾಯಿ ನೋಡೋಣ. ಸೊ ಇದು ಬಂದುಬಿಟ್ಟು 150 ರೂಪೀಸ್. ಇದು ಓಪನ್ ಮಾಡೋಣ. ತುಂಬ ಟೈಟ್ ಪ್ಯಾಕೆಟು, ಹೇಗೋ ಓಪನ್ ಮಾಡಿದೆ, ಫುಲ್ ಪೌಡ್ರ್ ಆಗಿದೆ. ಚೆನ್ನಾಗಿದೆ. ನಾರ್ಮಲ್ ಹೇಗೆ ಗುಡ್ ಡೇ ಇರುತ್ತೋ ಹಾಗೆ ಇದೆ. ಚೂರು ಪುಡಿ ಆಗಿದೆ, ಪೌಡ್ರಿ. ಹೈಡ್ ಆ್ಯಂಡ್ ಸಿಕ್ ಕುಕ್ಕೀಸಲ್ಲಿ ಬೆಸ್ಟಲ್ಲೇ ನಾವು ಓಪನ್ ಮಾಡಿರೋದಿಲ್ಲ. ಪ್ರೀಮಿಯಮ್ ಇದು, ಕ್ವಾಂಟಿಟಿ ಕಮ್ಮಿ ಇದೆ. ಅದೆರಡು ಹೈಡ್ ಆ್ಯಂಡ್ ಸಿಕ್ ಮತ್ತು ಗುಡ್ ಡೇ ಕಂಪೇರ್ ಮಾಡಿ, ಬಟ್ ಟೇಸ್ಟ್ ಸೂಪರ್ ಆಗಿದೆ. ಏನು ಚಾಕೋ ಚಿಪ್ ಏನಿದೆ, ಚಾಕೋ ಚಿಪ್ಪು ಅದು ಬರೀ ಬಿಸ್ಕೆಟ್ ಮೇಲ್ ಮಾತ್ರ ಅಲ್ಲ, ಬಿಸ್ಕೆಟ್ ಒಳಗೂ ಇದೆ ಅಂತ ಹೇಳ್ಬೋದು. ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ, ಫುಲ್ ಚಾಕ್ಲೇಟಿ ಕುಕ್ಕಿ ಟೇಸ್ಟ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೂಪರ್. ಇದು ಮೂರಲ್ಲಿ ಇದು ಬೆಸ್ಟ್. ಸನ್ಫಿಸ್ಟ್, ಹೈಡ್ ಆ್ಯಂಡ್ ಸಿಕ್, ಗುಡ್ ಡೇ, ಇದೆಲ್ಲದಕ್ಕಿಂತ ನೋಡಿದ್ರೆ ಇದೇ ಬೆಸ್ಟ್. ಸನ್ಫಿಸ್ಟ್ ರಿಚ್ ಚಾಕೋ ಚಿಪ್ ಕುಕೀಸ್. ಸೊ ನೆಕ್ಸ್ಟು ಇದಕ್ಕೆ ಬರೋಣ. ವೇಫರ್ಸ್, ಪ್ರೋಟೀನ್ ವೇಫರ್ ಬಾರ್. ಪ್ಯಾಕೆಟ್ ಏನಿದೆ ಇದ್ರ ಮೇಲೆ ಏನೋ ಬೇರೆದೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ರೇನೋ. ಸೊ ಕ್ಲೀನ್ ಇಲ್ಲ ಇದು, ನೋಡ್ಕೊಂಡು ತಿನ್ನೋಣ. ಆದರೂ ಇದು ಬರ್ಫಿ ಅಂತ ಇದೆ, ಡ್ರೈ ಫ್ರೂಟ್ ಬರ್ಫಿ ಆ್ಯಕ್ಚುಲಿ ನಾನು ಅಲ್ಲಿ ನೋಡಿದಾಗ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು 40 ರೂಪೀಸ್, 20 ಗ್ರಾಮ್ಸ್. ಓಪನ್ ಮಾಡೋಣ. ಸೊ ತುಂಬ ದಿನ ಆದಮೇಲೆ ಇದು ವಿಡಿಯೋ ಹಾಕ್ತಾಯಿದ್ದೀನಿ. 40 ರೂಪೀಸಿಗೆ ಇಷ್ಟು ಚಿಕ್ಕದು, ಏನು ಚಿಕ್ಕಿ ಬರುತ್ತೆ, ಗ್ರೌಂಡ್ನಟ್ ಚಿಕ್ಕಿ ಅದೇ ಥರ ಇದೆ. ಆದರೆ ಡ್ರೈ ಫ್ರೂಟ್ ಎಲ್ಲ ಹಾಕಿದ್ದಾರೆ, ಪಿಸ್ತಾ ಇದೆ, ಬಾದಾಮ್, ಆಲ್ಮಂಡ್ ಎಲ್ಲ ಇದೆ. ಇಷ್ಟು ಚಿಕ್ಕದು 40 ರೂಪೀಸಿಗೆ. ಚೆನ್ನಾಗಿದೆ.
ರಿಚ್ ಇದೆ. ಇದು ಡೇಟ್ಸ್ ಇದ್ಮೇಲಿದೆ. ಟ್ವೆಂಟಿ ಗ್ರಾಮ್, ಇದು 35 ಗ್ರಾಮ್. ಇದು ಆಲ್ಮೋಸ್ಟ್ 50 ರುಪೀಸ್. ಇದಕ್ಕೆ 45 ಯೋಗ ಬಾರ್. ಪೂರ ಎಳ್ಳು ಸ್ಮೆಲ್ ಬರ್ತದೆ. ಎಳ್ಳು ತಿಲ್ಲೇನಂತಾರೆ ಅದು. ಫುಲ್ ಅದೇ ಮಿಕ್ಸ್ ಇದು. ತಿಲ್ ಎಳ್ಳು ಏನಂತಾರೆ, ಸೀಸಮ್ ಸೀಡ್ಸ್ ಏನಂತಾರೆ ಇಂಗ್ಲೀಷಲ್ಲಿ, ಅದೇ ಫುಲ್ಲು. ಈ ಚಾಕ್ಲೇಟ್ ಚಂಕಿ ನಟ್ ಅಂತ ಇದೆ. ನಟ್ಸು ಹಾಕಿದ್ದಾರೆ ಏನೋ ಚಿಕ್ಕ ಅಂಶದಲ್ಲಿ, ಅಂದರೆ ಚೂರು ಅಂಶದಲ್ಲಿ ಹಾಕಿದ್ದಾರೆ, ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಬಟ್ ಚಾಕ್ಲೇಟ್ ಏನಕ್ಕೆ ಹಾಕಿದ್ರೆ ಗೊತ್ತಿಲ್ಲ, ಕಲರು ಬೇರೆ ಥರ ಇದೆ. ಇದು ಬಂದು ನೆಕ್ಸ್ಟು ಪ್ರೋಟೀನ್ ವೇಫರ್ ಬಾರ್. ಆ ಥರ ಅವ್ರದ್ದು ಚಾಕ್ಲೇಟ್ಸು ಎಲ್ಲರೂ ವೇ ಪ್ರೋಟೀನ್ ಅದು ಇದು ಫಿಶ್ ಆಯಿಲ್ ಎಲ್ಲ ತಿಂದಿರ್ತೀರ. ಪ್ರೋಟೀನ್ ಬಾರ್ ಫುಲ್ ಮೆಲ್ಟ್ ಆಗಿದೆ ಇದು. ಆ್ಯಕ್ಚುಲಿ ಬರಬೇಕಾದ್ರೆ ಫ್ರೀಝರಲ್ಲಿ ಇಟ್ಟಿದ್ರೆ ಅಂತ ಅನಿಸ್ತಾ ಇತ್ತು, ಕೋಲ್ಡ್ ಇತ್ತು. ಯಾಕಂದರೆ ಇದು ಮೆಲ್ಟ್ ಆಗ್ತದೆ. ಹೀಗಿದೆ. ಸೊ ನೈಸ್, ಚೆನ್ನಾಗಿದೆ. ಚಾಕ್ಲೇಟಿ ಅಪ್ಪರ್ ಲೇಯರ್, ಒಳಗೆ ವೇಫರ್. ಸೊ ತಿನ್ನೋಣ ಇದನ್ನ. ಇದು ಚೆನ್ನಾಗಿದೆ. 40 ಗ್ರಾಮ್ಸ್. ಫಾರ್ಮ್ಲೆ ಅವ್ರದ್ದು ನೆಕ್ಸ್ಟ್ ಫ್ರೂಟ್ ಬೈಟ್. ಇದು ಚೆನ್ನಾಗಿದೆ. ಇದು ಓಕೆ ಯೋಗ ಬಾರ್. ಅವತ್ತಾಗ ಸೂಪರ್ ಆಗಿದೆ. ವೇಫರ್ ಮೆಲ್ಟ್ ಆಗಿದೆ, ಆದರೂ ಸೂಪರ್ ಆಗಿದೆ. 40 ಗ್ರಾಮ್. ಇದು ಪ್ರೈಸ್ ಆದರೆ 80 ರುಪೀಸ್. ವರ್ತ್ ಇದೆ 80 ರುಪೀಸಿಗೆ ಅವತ್ತ ಪ್ರೋಟೀನ್ ಬಾರ್. ಸೊ ಇದು ಆ್ಯಕ್ಚುಲಿ ಪ್ರೋಟೀನ್ ಬಾರ್ ಅಂತ ಇಲ್ಲ, ಇದು ಫಾರ್ಮ್ಲೆ ಮಿಕ್ಸ್ಡ್ ಆ್ಯಂಡ್ ಬರ್ಫಿ ಥರ ಇದೆ. ಬಟ್ ಆಲ್ಮೋಸ್ಟ್ ಇದ್ರ ಅಂಡರೇ ಇನ್ಕ್ಲೂಡ್ ಮಾಡ್ಬೋದು. ಇದೆಲ್ಲದರಲ್ಲಿ ಬೆಸ್ಟ್ ಇದು ವೇಫರ್. ಅವತಾರ್ ವೇಫರ್ ಸೂಪರ್. 10 ಗ್ರಾಮ್ ಪ್ರೋಟೀನು ಇದೆ ಅಂತ. 40 ಗ್ರಾಮ್ ವೆಯ್ಟ್, ಅದರಲ್ಲಿ 10 ಗ್ರಾಮ್ ಪ್ರೋಟೀನ್ ಇದೆ ಇದರಲ್ಲಿ. ನೈಸ್. ಮೆಲ್ಲ ಮಾತಾಡ್ತಾ ಇದ್ದೀನಿ, ಯಾಕಂದರೆ ಇದು ವೀಡಿಯೋ ಮಧ್ಯರಾತ್ರಿ ಮಾಡ್ತಾಯಿದ್ದೀನಿ. ಇಷ್ಟು ಸೈಲೆಂಟ್ ಇಷ್ಟು ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಮೆಲ್ಲ ಮಾತಾಡ್ತಾ ಇದ್ದೀನಿ. ಮೈಕು ಮತ್ತಿಲ್ಲ, ಹಾಳಾಗಿದ್ದು ಇದೆ. ಅಂದರೆ ಮೈಕು ಚೆನ್ನಾಗಿಲ್ಲ, ದುಡ್ಡೆಲ್ಲ ವೇಸ್ಟ್ ಮೈಕಿಗೆ ಹಾಕಿದ್ದು. ಇನ್ನು 2 ಐಟಮ್ ಇದೆ. ಮಖಾನ ಪ್ಲೇನ್ ಮಖಾನನೇ ಆ್ಯಕ್ಚುಲಿ ಹೆಲ್ದಿಯರ್, ಆದರೆ ಟೇಸ್ಟ್ ಇರೋಲ್ಲ. ಅದಕ್ಕೆ ಫಾರ್ಮ್ಲೆದು ಟ್ರೈ ಮಾಡೋಣ. ಪೆರಿ ಮತ್ತು ಇವನ್ ಕ್ರೀಮ್ ಆ್ಯಂಡ್ ಆನಿಯನ್ ಮಖಾನ ಟ್ರೈ ಮಾಡೋಣ ಅಂತ ತಂದೀನಿ. 20 ಗ್ರಾಮ್ಸ್ ಇದೆ, 50 ರುಪೀಸ್ ಈಚ್. ಇದು ಓಪನ್ ಮಾಡೋಣ. ಪೆರಿ ಮಖಾನ ಫುಲ್ ಗಾಳಿ ತುಂಬಿದೆ. ಎಷ್ಟು ಗ್ರಾಮ್ ನೋಡೋಣ. 20 ಗ್ರಾಮ್ ಇದರಷ್ಟು. ಇದು 20 ಗ್ರಾಮ್ 40 ರುಪೀಸಿಗೆ, ಇದು 50 ರುಪೀಸಿಗೆ 20 ಗ್ರಾಮ್. ಸೊ ಇಷ್ಟಿದೆ. ಹೆಲ್ದಿ, ಬಟ್ ಕ್ವಾಂಟಿಟಿ ತುಂಬ ಕಮ್ಮಿ ಇದೆ. ಅಷ್ಟು ಕ್ರಿಸ್ಪಿನೂ ಇಲ್ಲ. ಫುಲ್ ಏರ್ ತುಂಬಿಸಿದ್ರು, ಕ್ರಿಸ್ಪಿ ಇರಬೇಕಿತ್ತು. ಅದು ಕ್ರಿಸ್ಪಿ ಇಲ್ಲ ಅಷ್ಟು. ಟೇಸ್ಟ್ ಚೆನ್ನಾಗಿದೆ, ಸ್ಪೈಸಿ ಇದೆ, ಪೆರಿ ಟೇಸ್ಟ್ ಬರ್ತಾ ಇದೆ. ಈಗ ಇದು ನೋಡೋಣ. ಫಾರ್ಮ್ಲೆ ಇದು ಇಷ್ಟ ಇದೆ. ಇದು ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅನಿಸ್ತಾರೆ, ಆದರೆ ಸೇಮ್ ವೆಯ್ಟ್ ಹಾಕಿದ್ದಾರೆ. ಚೆನ್ನಾಗಿದೆ ಟೇಸ್ಟ್. ಏನು ಗ್ರೀನ್ ಕಲರ್ ಲೇಸ್ ಬರ್ತದೆ, ಅದೇ ಫ್ಲೇವರ್ ಇದು. ಚೆನ್ನಾಗಿದೆ. ಸೊ ಪೆರಿಗಿಂತ ಈ ಕ್ರೀಮ್ ಆ್ಯಂಡ್ ಆನಿಯನ್ ಫ್ಲೇವರ್ ಚೆನ್ನಾಗಿದೆ. ಇದು ಗ್ರೀನ್ ನೈಸ್, ಸೂಪರ್. ಇನ್ನು ಬೇರೆ ಫ್ಲೇವರ್ಸ್ ಇದೆ ಮಖಾನದಲ್ಲಿ. ಪ್ಲೇನ್ ಇದೆ,
ಸಾಲ್ಟ್ ಆ್ಯಂಡ್ ಪೆಪ್ಪರ್, ಬರೀ ಸಾಲ್ಟ್, ಪಿಂಕ್ ಸಾಲ್ಟ್ ಫ್ಲೇವರ್. ಸೊ ಬೇರೆ ಬೇರೆ ಇದೆ. ನಾನು ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ನನಗಂತೂ ಗ್ರೀನ್ ಆನಿಯನ್ ಆ್ಯಂಡ್ ಕ್ರೀಮ್ ಫ್ಲೇವರ್ ತುಂಬ ಇಷ್ಟ ಇದೆ, ಪೆರಿ ಪೆರಿ ಮಕ್ಕನಕ್ಕಿಂತ. ಈಗ ಲಾಸ್ಟ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್. ಮಿಕ್ಸ್ ಏನಲ್ಲ, ಡ್ರೈ ಫ್ರೂಟ್ಸ್ನೇ ಹಾಕಿಟ್ಟಿರೋದು. ಆಲ್ ನ್ಯಾಚುರಲ್ ಪಂಚಮೇವ. ಅಂದರೆ ಬೇಸಿಕಲಿ ಕ್ಯಾಶ್ಯೂಸ್, ಆಲ್ಮಂಡ್ಸ್, ಡೇಟ್ಸ್, ಬ್ಲ್ಯಾಕ್ ರೈಸಿನ್ಸ್ ಆ್ಯಂಡ್ ಗ್ರೀನ್ ರೈಸಿನ್ಸ್. ಇದರಲ್ಲೂ ಸೇಮ್ ಕ್ವಾಂಟಿಟಿ ಜಾಸ್ತಿ. ಯಾಕೆ ಚೆನ್ನಾಗಿದೆ ನೋಡೋಣ. ಒಂದು ಫಾರ್ಮ್ಲೇದು, ಇದು ಹ್ಯಾಪಿಲೋ ಕಂಪನಿ. ಸೊ ಓಪನ್ ಮಾಡೋಣ. ಫಸ್ಟ್ ಕಾಸ್ಟ್ಲಿದು ಓಪನ್ ಮಾಡೋಣ. ಸೊ ಆಲ್ಮೋಸ್ಟ್ ಪ್ರೈಸ್ ಸಿಮಿಲರೇ, ಬೇರೆ ಬೇರೆ ಕಂಪನಿದು ಅಷ್ಟೇ. ಏರ್ ಅಬ್ಸರ್ವರ್ ಒಂದಿದೆ, ಈ ಥರ ಇದೆ. ಕ್ಯಾಶ್ಯೂ, ಡೇಟ್ಸ್, ಗ್ರೀನ್ ರೈಸಿನ್ಸ್, ಬ್ಲ್ಯಾಕ್ ರೈಸಿನ್. ಸೊ ಎಲ್ಲ ಇದೆ. ತಿನ್ನೋಣ ಇದನ್ನ. ಇದು ಬಂದುಬಿಟ್ಟು 500 ರುಪೀಸ್, 600 ರುಪೀಸ್, 405 ಗ್ರಾಮ್ಸ್. ಇದು ಆ್ಯಕ್ಚುಲಿ ಅದೇ ಚಿಕ್ಕ ಕ್ವಾಂಟಿಟಿಯಲ್ಲಿ 30 ಗ್ರಾಮ್ 50 ರುಪೀಸ್. ಚೂರು ಜಾಸ್ತಿ ಅಂತ ಹೇಳ್ಬೋದು. ಹೇಗಿರಬೇಕೋ ಹಾಗಿದೆ. ಡೇಟ್ಸ್ ಇದೆ, ಕಟ್ ಡೇಟ್ಸ್. ಆಲ್ಮಂಡ್ ಸಿಕ್ಕಿಲ್ಲ, ಆಲ್ಮಂಡ್ ತಿನ್ನೋಣ ಒಂದು. ಆಲ್ಮಂಡ್ ನೈಸ್, ಹೇಗಿರಬೇಕೋ ಹಾಗಿದೆ. ಇದ್ದದ್ದು ಓಪನ್ ಮಾಡಿದ್ದೀನಿ ನಾನು, ಹೇಗಿದೆ ನೋಡೋಣ. ಆಲ್ಮಂಡ್ ಎಲ್ಲ ಇದರಲ್ಲಿ ಎಲ್ಲ ಕಟ್ ಮಾಡಿದ್ದಾರೆ. ಆಲ್ಮಂಡ್, ಕ್ಯಾಶ್ಯೂ, ವಿಶ್ಯೂ ಎಲ್ಲ. ಸೊ ಇದು ಗ್ರೀನ್ ಗ್ರೇಪ್. ಇದು ಪ್ರೈಸ್ ತಕ್ಕಂಗೆ 50 ರುಪೀಸಿಗೆ ಇದು ಪುಡಿ ಮಾಡಿ ಕೊಟ್ಟಿದ್ದಾರೆ. ಸ್ಮಾಲ್ ಪ್ಯಾಕೆಟ್, ನಾಟ್ ವರ್ತ್. ಇದೇ ವರ್ತ್. ಅದು ಆ್ಯಕ್ಚುಲಿ ಸಪ್ರೇಟ್ ತೊಗೊಳ್ಳೋದೇ ಬೆಸ್ಟು. ಆದರೂ ನಾನು ಇದನ್ನು ಟ್ರೈ ಮಾಡೋಣ ಅಂತ ತಗೊಂಡಿದ್ದೀನಿ. ಚಿಕ್ಕ ಪ್ಯಾಕೆಟ್, ನಾಟ್ ವರ್ತ್ ಅಷ್ಟೇ ಇವತ್ತಿಗೆ. ಥ್ಯಾಂಕ್ ಯು.